70,000 ಕೊಡೋಣ ಸರ್. ಇನ್ನು ನೆಗೋಷಿಯಬಲ್ ಬಂದ್ರೆ ಸರ್ 75 ಹೇಳ್ತಾ ಇರೋದು. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 70 ಕೊಡೋಣ. 75,000 ಕೊಡ್ತೀನಿ ಸರ್. 75,000ಗೆ ಮಾಡಲ್ ಸರ್ 11 ಮಾಡಲ್ ಡೀಸೆಲ್ ವೇರಿಯಂಟು. ಇದು 75,000 ಕೊಡ್ತೀನಿ. 75,000 80,000ಕ್ಕೆ 2014 ಮಾಡಲ್ 14 ಮಾಡಲ್ ಸಿಂಗಲ್ ಓನರ್. ಪ್ರೈಸಿಂಗ್ ಏನು? ಇದು ಆಫರ್ ಕೊಡ್ತೇನೆ ಸರ್. 95,000 ಕೊಡ್ತೀನಿ. 95,000 ಡೀಸೆಲ್ ಗಾಡಿ. ನೆಗೋಷಿಯೇಟ್ ಏನಾದ್ರು ಸರ್ ಬರಕ್ಕಿಲ್ಲ ಸರ್. ಒಂದು 5,000 ಹೆಚ್ಚು ಕಮ್ಮಿ ಮಾಡಿ. ಫೈನಲ್ ಪ್ರೈಸ್ ಏನಾದ್ರು ಸರ್ ಇದು? 1,500 ಕೊಡೋಣ ಬನ್ನಿ ಸರ್. 1 ಲಕ್ಷ ಅರೌಂಡ್ 1,05,000 ಕೊಡೋಣ ಸರ್. 8 ಮಾಡಲು 1,35,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆ ಅಂತ ಬಂದ್ರೆ 1,15,000 ಕೊಡ್ತೀನಿ. ಒಂದೂವರೆ ಕೊಡೋಣ ಸರ್. 1,50,000ಕ್ಕೆ 1,50,000 ಕೊಡೋಣ ಸರ್. 195 ಕೊಡ್ತೀನಿ ಸರ್. 1,95,000 7 ಸೀಟ್ರು ಸರ್. ಪ್ರೈಸ್ 3 ಲಕ್ಷ ಆಗಿದೆ ಮಾರ್ಕೆಟ್. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 275 ಕೊಡ್ತೀನಿ ಸರ್. ಮಾಡಲ್ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 195 ಕೊಡ್ತೀನಿ ಸರ್. 1,95,000ಕ್ಕೆ ಡೀಸೆಲ್ ವೇರಿಯಂಟು 1,55,000 ಒಂದೂವರೆ ಕೊಡೋಣ ಬರಕ್ಕಿಲ್ಲ ಸರ್. ಎದುರುಗಡೆ ಬರಕ್ಕಿಲ್ಲ. ಒಂದೂವರೆ ಕೊಡೋಣ. 1,50,000ಕ್ಕೆ ZXi ಪೆಟ್ರೋಲ್ ವೇರಿಯಂಟು SX4 ಸಿಗ್ತಿರೋದು. ಹಾಯ್ ಹಲೋ ನಮಸ್ಕಾರ. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ಆಲ್ಮೋಸ್ಟ್ 3 ಮಂತ್ಸ್ ಆಯಿತು GRS ಕಾರ್ಸ್ ಬಂದುಬಿಟ್ಟು. ಈ ಸರ್ತಿ ಹಳೆ ವಿಡಿಯೋಕ್ಕಿಂತ ಸ್ಟಾಕ್ಸು ಜಾಸ್ತಿ ಆಗಿದೆ. ಆ್ಯಂಡ್ ಹಬ್ಬ ಮುಗೀತು. ಹಬ್ಬ ಆದ ನಂತರನೂ ಆಫರ್ ಕೊಡ್ತೀರಾ ಅಂತ ಹೇಳ್ಬೋದು. ಸರ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಈ ಸರ್ತಿ ಏನು ಆಫರ್ ಇದೆ ಹೇಳ್ಬಿಡಿ ಸರ್. ಎಲ್ಲ ಆಫರ್ನ ಕೊಡ್ತಾ ಇದೀವಿ. ನಾವೇ ಆಫರ್ ಸರ್. GRS ಕಾರ್ಸ್ ಅಂತ ಆಫರ್ ಕೊಡ್ತಾ ಇದೀವಿ. ಓಕೆ, ಒಳ್ಳೆ ಪ್ರೈಸ್ಗಳು ಕೊಡ್ತಾ ಇದೀವಿ. ನಿಮಗೂ ಗೊತ್ತು, ಕರ್ನಾಟಕ ಮಾರ್ಕೆಟ್ಗೆ ಗೊತ್ತು. ಹೌದು ಸರ್. ಅಂಡ್ ಈಗ ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಸ್ಟಾಕ್ಸ್ ಕಮ್ಮಿ ಇತ್ತು. ಈ ಸರ್ತಿ ಸ್ವಲ್ಪ ಸ್ಟಾಕ್ ಜಾಸ್ತಿ ಆಗಿದೆ ಅಂತ. ನಮ್ದು ಸ್ಟಾಕ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. 90% ಡೀಲರ್ಗಳು ತಗೊಂಡು ಹೋಗ್ತಾ ಇರ್ತಾರೆ. ಹೌದು, ಇವತ್ತು ಎಷ್ಟಿರುತ್ತೆ ನಾಳೆ ಎಷ್ಟಿರುತ್ತೆ ಅಂತ ನಾವೇ ಹೇಳಕ್ಕಾಗಲ್ಲ. ಬನ್ನಿ ವಿಸಿಟ್ ಆಗಿ ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ. ಆ್ಯಂಡ್ ಪ್ರೈಸಿಂಗಲ್ಲಿ ಸ್ವಲ್ಪ ನೆಗೋಷಿಯೇಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸರ್ ಅಡ್ರೆಸ್ಸು? ಸರ್ ನಲ್ಗದ್ನಳ್ಳಿಂದ ಮುಂದೆ ಮಂಜುಳಾ ಪಬ್ಲಿಕ್ ಸ್ಕೂಲ್ ಇದೆ. ಮಂಜುಳಾ ಪಬ್ಲಿಕ್ ಸ್ಕೂಲಿಂದ ಗೌರ್ಮೆಂಟ್ ಸ್ಕೂಲು. ಗೂಗಲಲ್ಲಿ GRS ಕಾರ್ಸ್ ಹಾಕಿದ್ರೆ ಬಂದ್ಬಿಡುತ್ತೆ ಸರ್. ವಾಟ್ಸಪ್ಪಲ್ಲಿ ಆಗಿ ಅಂದರೆ ಲೊಕೇಶನ್ ಕೂಡ ಬರುತ್ತೆ ಸರ್. ಲೋನ್ ಅಂತ ಹೋಗೋದಾರೆ ಸರ್ 90% ಲೋನ್ ಮಾಡಿಸ್ಕೊಡ್ತೀನಿ. 90% ಆಗುತ್ತೆ. ಮಾಡಲು ಸರ್ 13 ಮೇಲೆ ಯಾವ ಗಾಡಿ ಇದ್ರೂ ಮಾಡ್ಕೊಡೋಣ. ಕೆಲವು ಮಾರುತಿ ಗಾಡಿಗಳು 11 ಮೇಲೂ ಮಾಡ್ಕೊಡ್ತೀನಿ. ಪ್ರೈಸಿಂಗ್ ಈ ಸರ್ತಿ ಸ್ಟಾರ್ಟ್ ಆಗೋದು ಸರ್? ಸರ್ ಅದೇ 70,000 ಕೊಡ್ತಾ ಇದ್ದೀನಿ. 70,000 ಗಾಡಿ ಕೊಡ್ತಾ ಇದ್ದೀನಿ. ವಿಸಿಟ್ ಆಗಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಅಂತ ಹೇಳ್ತಾರೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಳಗಡೆ ಕೊಟ್ಟ ನಂಬರ್ಗೆ ನೀವು ಹಾಯ್ ಅಂತ ಕಳಿಸ್ಬೋದು. ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ ಅಂತ ಹೇಳ್ಬೋದು. ವಿಸಿಟ್ ಆದರೆ ನೀವು ಗಾಡಿಗಳು ಆರಾಮಾಗಿ ಟೆಸ್ಟ್ ಡ್ರೈವ್ ಮಾಡ್ಕೋಬೋದು. ಆ್ಯಂಡ್ ಲೋನ್ ಅಂತ ಹೋಗೋದ್ರೆ ಆಲ್ಮೋಸ್ಟ್ ಲೋನ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ ಓವರ್ ಕರ್ನಾಟಕದ ಬಂದರೆ ಸರ್ ಮತ್ತೊಂದು ಕೇಳಕ್ಪಟ್ಟೆ ಆ ಕಡೆಯಿಂದ ಬರ್ತಾರೆ ಸರ್. ಉತ್ತರ ಕರ್ನಾಟಕದ 8ನೇ ಮೈಲಿ ಅಂತ ಹೇಳ್ಕೊಂಡ್ಬಿಟ್ಟು ಯಾರನ್ನ ಕೇಳಿದ್ರು ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್ ಕೇಳಿದ್ರೆ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲಿಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಆಫೀಸ್ ಆಗುತ್ತೆ. ಖಂಡಿತ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಮಾಡೋದು ಸರ್. ಬನ್ನಿ. ಆಮೇಲೆ ತುಂಬಾ ಬಾರ್ಗಿಂಗ್ ಮಾಡಬೇಡಿ ಅಂತ ಹೇಳಿ ಸರ್. ನಿಮ್ಮ ಕಸ್ಟಮರ್ಗಳು ತುಂಬಾ ಬಾರ್ಗಿಂಗ್ ಮಾಡ್ತಾರೆ. 70,000 ಒಳಗೂ ಕೂಡ ಕಾರ್ ಬರ್ತಾರೆ. ನಮ್ಮ ಅರ್ಥ 50,000ಕ್ಕೂ ಸಿಗುತ್ತೆ, 35,000ಕ್ಕೂ ಸಿಗುತ್ತೆ, 40,000ಕ್ಕೂ ಸಿಗುತ್ತೆ. ವಿಸಿಟ್ ಮಾಡಕ್ಕೆ ಹೇಳಿ. ತುಂಬಾ ಬಾರ್ಗಿಂಗ್ ಮಾಡಬೇಡಿ. ವಿಡಿಯೋದಲ್ಲಿ ಹೇಳಿದಕ್ಕೆ ತುಂಬಾ ಬಾರ್ಗಿಂಗ್ ಮಾಡಬೇಡಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಖಂಡಿತ ಸರ್. ಸ್ಟಾಕಲ್ಲಿ ಬರ್ತಾ ಇರ್ತವೆ. ಖಂಡಿತ ವಿಸಿಟ್ ಆಗಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ನನ್ನ ಪ್ರಕಾರ ಮಾಡ್ಕೊಡೋದು. ಖಂಡಿತ ಸ್ಟಾರ್ಟ್ ಮಾಡೋದು ಬನ್ನಿ ಸರ್. ಹಾಂ ಸರ್. ಹೌದು ಸರ್. ಇವತ್ತು ಸಲ 70,000 ಕೊಡ್ತಾ ಇದೆ. 70,000 ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ಹೇಳಿ ಸರ್ ಡೀಟೇಲ್. ಎಂದ್ ಮಾಡಲು 4th ಓನರ್ 2030 FC ಇದೆ. 30 FC ಗಾಡಿ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡ್ಬೋದು. ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಇಂಟೀರಿಯರ್ ನೋಡೋದಾದ್ರೆ ನಿಮಗೆ ತೋರಿಸ್ತೀನಿ. ಇಂಟೀರಿಯರ್ ಯಾವ ತರ ಬರುತ್ತೆ. ಡೀಸೆಲ್ ವೇರಿಯಂಟು 70,000 ಅಂತ ಹೇಳ್ತಾರೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಎಲ್ಲ ಬಂದಿದೆ ನೋಡಿ. 2030 FC ಇದೆ. 30 FC ಇದೆ. ಚೇಂಜ್ ಮಾಡೋ ಅಂದರೆ FC ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ 30,000 ಒಂದು 2 ವರ್ಷ ಓಡಿಸಿ ಆರಾಮಾಗಿ ಸೇಲು ಮಾಡ್ಕೋಬೋದಲ್ಲ ಸರ್? ಹೌದು ಸರ್, ಮಾಡ್ಕೋಬೋದು. ಓನರು 4th ಓನರು. ಪ್ರೈಸು ಸರ್ 70,000 ಕೊಡೋಣ ಸರ್. ಇನ್ನು ನೆಗೋಷಿಯಬಲ್ ಬಂದರೆ ಸರ್ 75 ಹೇಳ್ತಾ ಇರೋದು. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 70 ಕೊಡೋಣ. ಎದುರುಗಡೆ ಬರಕ್ಕೆ ಸರ್ 1,000 ಹೆಚ್ಚು ಕಮ್ಮಿ. 70,000ಗೆ ಡೀಸೆಲ್ ವೇರಿಯಂಟು ಗಾಡಿ ಸಿಗ್ತಿರೋದು. ಮಾಡಲ್ ಯಾವ್ದು ಅಂತ ಹೇಳಿದ್ರಿ ಸರ್? 2010 ಮಾಡಲು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಸರ್ ಫಿಗೋ 11. ಓಕೆ, 11 ಸೆಕೆಂಡ್ ಓನರು. ಓಕೆ, ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಡೀಸೆಲ್ ವೇರಿಯಂಟ್ ನೆಕ್ಸ್ಟ್ ತಿಂಗಳು FC ಮಾಡ್ಕೋಬೇಕು. ಓಕೆ, ಗಾಡಿ ಅವರೇಜ್ ಕಂಡೀಷನ್ ಇದೆ ಸರ್. ಅದಕ್ಕೋಸ್ಕರ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 75,000 ಕೊಡ್ತೀನಿ ಸರ್. 75,000ಗೆ ಮಾಡಲ್ ಸರ್? 11 ಮಾಡಲ್ ಡೀಸೆಲ್ ವೇರಿಯಂಟು ಫೋರ್ಡ್ ಫಿಗೋ 75,000ಕ್ಕೆ ಸಿಗ್ತಿರೋದು. ಸಣ್ಣ ಪುಟ್ಟ ಖರ್ಚಿದೆ ಸರ್. ಸಣ್ಣ ಪುಟ್ಟ ಖರ್ಚಿದೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸ್ಪಾರ್ಕು ಸರ್. ಸ್ಪಾರ್ಕು 2012 3rd ಓನರ್ಶಿಪ್ ಆಗಿದೆ. ಓಕೆ, ಗಾಡಿ ಚೆನ್ನಾಗಿದೆ. FC ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದೆಯಾ? 12 ಅಂದರೆ 27 ಬರುತ್ತೆ. ಪ್ರೈಸಿಂಗು ಸರ್? ಸರ್ ಇದು 75,000 ಕೊಡ್ತೀನಿ. 75,000. ಓಕೆ, 70, 75, 75,000. ಓಕೆ. ಹಾಗೆ ನೆಕ್ಸ್ಟ್ ಟಾಟಾ ನ್ಯಾನೋ. ನ್ಯಾನೋ 14 ಮಾಡಲು. ಟ್ವಿಸ್ಟ್ ಸಿಂಗಲ್ ಓನರು. ಟ್ವಿಸ್ಟ್ ಇದು? ಟ್ವಿಸ್ಟ್ ಸಿಂಗಲ್ ಓನರು. ಟೈರ್ ಕಂಡೀಷನ್ ನೋಡ್ಬೋದು. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಫ್ಯಾಬ್ರಿಕ್ ಬರುತ್ತೆ. ಯಾವ ತರ ಬರುತ್ತೆ ಇಂಟೀರಿಯರ್? ಸರ್ ಪವರ್ ಸ್ಟೇರಿಂಗ್ ಬರುತ್ತೆ. ಹೌದು. ಅಂಡ್ ರೇರ್ ಸೈಡ್ ನಿಮಗೆ ತೋರಿಸೋದು ಚೆನ್ನಾಗಿ. ಡಿಕ್ಕಿ ಗಾಡಿ ಬರುತ್ತೆ ಬಿಕಾಸ್ ಟ್ವಿಸ್ಟ್ ಆಗಿರೋ. ಇದು ಡಿಕ್ಕಿ ಓಪನ್ ಆಗಲ್ಲ. ಪವರ್ ಸ್ಟೇರಿಂಗ್ ಬಂದಿದೆ ಗಾಡಿ ಇದು. ಓಕೆ, 14 ನಲ್ಲಿ ಪವರ್ ಸ್ಟೇರಿಂಗ್ ಬರ್ತಾ ಇತ್ತು. ಓಕೆ, ಪವರ್ ಸ್ಟೇರಿಂಗ್ ಇದೆ, AC ಇದೆ, 2 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಇದು ಆಫರ್ ಕೊಡ್ತೇನೆ ಸರ್. 80,000 ಕೊಡ್ತೀನಿ. 80,000ಕ್ಕೆ 2014 ಮಾಡಲು. 14 ಮಾಡಲು ಸಿಂಗಲ್ ಓನರ್. XT ಮಾಡಲು. ಸರ್ ನೆಕ್ಸ್ಟ್ ವೆಹಿಕಲ್ ಫಿಯಟ್ ಸರ್. ಫಿಯಟ್ ಲೇನಿಯಾ 2011. ಓಕೆ. ನೆಕ್ಸ್ಟ್ ಮಂತ್ FC ಇದೆ ಸರ್.
ಆಸ್ ಇಟ್ ಇಸ್ ಕಂಡೀಷನ್ ಕೊಡ್ತೀನಿ. ಹೇಳಿ. ಗಾಡಿ ಚೆನ್ನಾಗಿದೆ, ಹೊಸ ಟೈರ್ ಹಾಕಿದ್ದಾರೆ. ಟೈರ್ ಕೂಡ ಹಾಕ್ಸಿದ್ದಾರೆ, ತೋರಿಸ್ತಿದ್ದೀನಿ ನಿಮಗೆ. ಇಂಟೀರಿಯರ್ ನೋಡೋದಾದ್ರೆ ನಿಮಗೆ ಫೀಚರ್ಸಲ್ಲಿ ಫ್ಯಾಬ್ರಿಕ್ ಬರುತ್ತೆ, ಎ ಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ. ಆ್ಯಂಡ್ ರೇರ್ ಸೈಡ್ ನಿಮಗೆ ತೋರಿಸೋದು ಚೆನ್ನಾಗಿದೆ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ಡೀಸೆಲ್ ವೇರಿಯಂಟು Fiat Linea 20+ ಮೈಲೇಜ್ ಬರುತ್ತೆ. ಓಕೆ. ಪ್ರೈಸಿಂಗ್ ಏನು ಹೇಳ್ತೀವಿ? ಇದು ಆಫರ್ ಕೊಡ್ತೇನೆ ಸರ್, 95,000 ಕೊಡ್ತೀನಿ. 95,000? 95,000 ಡೀಸೆಲ್ ಗಾಡಿ. ಡೀಸೆಲ್ ವೇರಿಯಂಟು Fiat Linea 95,000. ಸರ್ ನೆಕ್ಸ್ಟ್ ಆಲ್ ಇನ್ ಒನ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ದುಡಿಯೋರಿಗೆ ಹೋಗ್ಬಿಡಿ ಸರ್. 2006. ಓಕೆ. ಇದು ಸೆಕೆಂಡ್ ಓನರ್ಶಿಪ್ ಆಗಿದೆ. 8 ಸೀಟರ್ ವೆಹಿಕಲ್. 8 ಸೀಟ್ ವೆಹಿಕಲ್. ಓಕೆ, ಸೆಕೆಂಡ್ ಓನರು ನೋಡ್ಬೋದು ನೀವು. ಟೈರ್ ಕಂಡೀಷನ್ ಆಲ್ಮೋಸ್ಟ್ 60% ಟೈರ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರ್ ಹಾಕಿದ್ದಾರೆ. ರೇಟ್ ಸೈಡ್ ನಿಮಗೆ ತೋರಿಸ್ತೀನಿ. ಯಾರು ದುಡಿಯೋಕ್ಕೆ ಒಂದು ಗಾಡಿ 8 ಸೀಟರ್ ವೆಹಿಕಲ್ ಬೇಕು ಅನ್ನೋರು ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ರೈಸಿಂಗು ಸರ್ ಇದು? ಸರ್ 1,10,000 ಕೊಡೋಣ. ನೆಗೋಷಿಯೇಟ್ ಏನಾದ್ರು ಸರ್? ಬರೋಕ್ಕಿಲ್ಲ ಸರ್, ಒಂದು 5,000 ಹೆಚ್ಚು ಕಮ್ಮಿ ಮಾಡಿ. ಫೈನಲ್ ಪ್ರೈಸ್ ಏನಾದ್ರು ಸರ್ ಇದು? 1,05,000 ಕೊಡೋಣ ಬನ್ನಿ ಸರ್. 1 ಲಕ್ಷ ರೌಂಡ್? 1,05,000 ಕೊಡೋಣ ಸರ್. 1,05,000? 1,05,000. 1,05,000ಕ್ಕೆ ಒಮಿನಿ ಸಿಗ್ತಿರೋದು 8 ಸೀಟರ್ ವೆಹಿಕಲ್. 8 ಸೀಟ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್, ನೆಕ್ಸ್ಟ್ ಆಲ್ಟೋ. ಸರ್ ಆಲ್ಟೋ 8 ಮಾಡಲು. 8 ಮಾಡಲು ಥರ್ಡ್ ಓನರ್ LXi ವೇರಿಯಂಟು. ಪವರ್ ಶೇರಿಂಗು ಹೊಸದು ಹಾಕ್ಸಿದ್ದಾರೆ ಟೈರು. ಇಂಟೀರಿಯರ್ ನೋಡ್ಬೋದು ನಿಮಗೆ. ಲೆದರ್ ಅಪಾಲ್ಸರಿ ಕಂಪನಿಯಿಂದನೇ ಬಂದಿರೋದು. ಆಫ್ಟರ್ ಮಾರ್ಕೆಟ್ ಫ್ರಂಟ್ ಟೈರ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಸರ್ ಪ್ರೈಸಿಂಗು? ಸರ್ 8 ಮಾಡಲು 1,35,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆ ಅಂತ ಬಂದರೆ 1,15,000 ಕೊಡ್ತೀವಿ. 1,15,000 ಇನ್ಕ್ಲೂಡಿಂಗ್ ಎಫ್ಸಿನಾ ಸರ್? ಸರ್ ಎಫ್ಸಿ ರನ್ನಿಂಗ್ ಇದೆ, 28ವರೆಗೂ ಇದೆ. 28ವರೆಗೆ. ಸರ್ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಆಲ್ಟೋ 10 LXi ಎಕ್ಸೆಂಟ್ ವೇರಿಯಂಟು. ಎಕ್ಸೆಂಟು. ಓಕೆ. ಇದು ಸ್ಪೆಷಲ್ ಎಡಿಷನ್ ಬರುತ್ತೆ. ಇದರಲ್ಲಿ ಪವರ್ ವಿಂಡೋಸು ಬರುತ್ತೆ. ಓಪನ್ ಮಾಡಿ ತೋರಿಸಿ ಸರ್. ಓಕೆ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಟೈರ್ ಕಂಡೀಷನ್ 10 ಥರ್ಡ್ ಓನರ್ 2030ವರೆಗೂ ಎಫ್ಸಿ ಇದೆ. ಆ್ಯಂಡ್ ಸಿಸ್ಟಮು ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ರೇಟ್ ಸೈಡ್ ನಿಮಗೆ ತೋರಿಸಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಪವರ್ ವಿಂಡೋಸ್ ಬರುತ್ತೆ, ಸ್ಪೆಷಲ್ ಎಡಿಷನ್ ಇದೆ. ಪವರ್ ವಿಂಡೋಸ್ ಬರುತ್ತೆ, ಪವರ್. ಓಕೆ ಸರ್, ಪ್ರೈಸಿಂಗು? ಸರ್ ಇದು ಪ್ರೈಸಿಂಗು 165 ಹೇಳ್ತೇನೆ. 1.5 ಕೊಡೋಣ ಸರ್. 1,50,000ಕ್ಕೆ? 1,50,000 ಕೊಡೋಣ ಸರ್. ಸರ್ ಹೇಳಿ. ಸರ್ ಆಲ್ಟೋ 12 ಸಿಂಗಲ್ ಓನರು. ಗಾಡಿ ತುಂಬ ಚೆನ್ನಾಗಿದೆ. ವೇರಿಯಂಟ್ ಸರ್ ಇದು? ಸರ್ LXi ಆಫ್ಟರ್ ಮಾರ್ಕೆಟ್ ಅದರ ಪಾಲ್ಸರಿ ಹಾಕಿದ್ದಾರೆ ನೋಡ್ಬೋದು. ಸ್ಟ್ರೆಸ್ಸಿಂಗ್ ಸಿಸ್ಟಮ್ ಕೂಡ ಆಟೋನ್ ಆಗಿದೆ. ಎರಡು ಹೋಗ್ತಿರೋರಿಗೆ 3 ಆಲ್ಟೋಗಳಿರೋದು. ಬನ್ನಿ, ಸೈಕಲ್ ನೆಗೋಷಿಯಬಲ್ ಮಾಡ್ತಾರೆ GRS ಕಾರ್ಸಲ್ಲಿ ಅಲ್ವಾ? ಮಾಡೋಣ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? 199. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 180 ಫಿನಿಶ್ ಮಾಡ್ಕೊಡ್ತೀವಿ. 1,80,000ಕ್ಕೆ? 1.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್. 7 ಸೀಟರ್ ನೋಡ್ರಿಗೆ ಮಹೀಂದ್ರಾ ಇರೋದು ಸರ್. ಮಹೀಂದ್ರಾ ಸರ್ ಮಹೇಂದ್ರ ಕ್ವಾಂಟೋ 12 ಮಾಡಲು. ಗಾಡಿ ತುಂಬ ಚೆನ್ನಾಗಿದೆ. ಓಕೆ. ಡೀಸೆಲ್ ವೇರಿಯಂಟು 20+ ಮೈಲೇಜ್ ಬರುತ್ತೆ. ಓಡಿರೋದು ಸರ್ ಇದು ಅಂದಾಜು? ಸರ್ ಇದು ಓಡಿರೋದು ಜಿನ್ನಿಯನ್ಗೆ 1,05,000 ನೋಡಿದೆ. 1,05,000 ಅದೇನಿದೆ ಓಡಿರೋ ಜಿನ್ನಿಯನ್ ಇದೆ. ಇವನ್ ಇಂಟೀರಿಯರ್ ತೋರಿಸ್ಬಿಡ್ತೀನಿ ಸರ್ ಕಸ್ಟಮರ್ಗೆ. ಇಂಟೀರಿಯರ್ ನೋಡ್ಬೋದು ಯಾವ ಥರ ಬರುತ್ತೆ. ಓಕೆ, ಇರಲಿ ಬಿಡಿ. 2 ಕೀ ಸಮೇತ ಇಟ್ಟಿದೆ ಸರ್ ಕಸ್ಟಮರ್. ಗಾಡಿ ತುಂಬ ಚೆನ್ನಾಗಿದೆ. 2 ಕೀ ಸಮೇತ? 2 ಕೀ ಸಮೇತ ಇದೆ. ಬಟ್ 4th ಓನರ್ ಆಗಿದೆ. ಅದಕ್ಕೋಸ್ಕರ ಒಂದು ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 195 ಕೊಡ್ತೀನಿ ಸರ್. 1,95,000. 7 ಸೀಟ್ರು ಶೋರೂಮ್ ರೆಕಾರ್ಡೆಡ್ ಸಿಗುತ್ತಾ ಸರ್? ಶೋರೂಮ್ ರೆಕಾರ್ಡ್ ಚೆಕ್ ಮಾಡ್ಕೊಂಡು ಬರೋಕೆ ಸರ್. ಬಟ್ ಅದೇನು ಓಡಿದೆ ಜಿನ್ನಿ ಅನ್ನೋದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಇನ್ನೊಂದು ಡಿಸೈರು. ಓಕೆ. ಇದು 2011. ನೆಕ್ಸ್ಟ್ ಮಂತ್ ಎಫ್ಸಿ ಇದೆ ಸರ್. ಓಕೆ. ಎಫ್ಸಿ ಕಸ್ಟಮರ್ ಮಾಡ್ಕೋಬೇಕು ಸರ್. ಇದು VDI ಡೀಸೆಲ್ 1,10,000 ಶೋರೂಮ್ ಟ್ರ್ಯಾಕ್ ಇದೆ. 1,10,000 ಓಡಿರೋದು. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ರೇಟ್ ಸೈಡ್ ನಿಮಗೆ ತೋರಿಸೋದ್ರೆ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ನನ್ನ ಪ್ರಕಾರ ಲೆದರ್ ಪಾಲ್ಸರಿ ಆರ್ಡರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾರು ಡಿಸೈರು ಡೀಸೆಲ್ ಗಾಡಿ ಬೇಕು ಅನ್ನೋರಿಗೆ ಸರ್ ಪ್ರೈಸಿಂಗ್? ಸರ್ ಪ್ರೈಸ್ 3 ಲಕ್ಷ ಹಾಕಿದೆ ಮಾರ್ಕೆಟು. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 275 ಕೊಡ್ತೀನಿ ಸರ್. ಮಾಡಲ್ ಸರ್? 2011 ಸೆಕೆಂಡ್ ಓನರ್ 1.10 ಜಿನ್ನಿಯನ್ನು ಡೀಸೆಲ್ ವೆಹಿಕಲ್. ಸರ್ ಸ್ಯಾಂಟ್ರೋ ನೋಡೋರಿಗೆ? ಸ್ಯಾಂಟ್ರೋ 10 ಸಿಂಗಲ್ ಓನರ್ ಸರ್. ಓಕೆ. ಜಿಂಗಾ? ಸಿಂಕು. ಬಟ್ ಇದು ಪವರ್ ಶೇರಿಂಗ್ ಒಂದೇ ಬರೋದು, ಬೇಸಿಕ್ ಗಾಡಿ. ಓಕೆ. ಬಟ್ ಇದು ಆಫರಲ್ಲಿ ಕೊಡ್ತಾ ಇದ್ದೀನಿ. 150 ಕೊಡ್ತೀನಿ. 1.5 ಲಕ್ಷಕ್ಕೆ. 1,50,000ಕ್ಕೆ 2010 ಮಾಡಲು ಫ್ರೆಶ್ ಎಫ್ಸಿ ಆಗಿದೆ. ಓಕೆ. 10 ನವೆಂಬರ್ ಗಾಡಿ ಸರ್. ಓಕೆ ಹೇಳಿ ಸರ್. ಸ್ವಿಫ್ಟ್ 8 VDI ಥರ್ಡ್ ಓನರ್ ಆಗಿದೆ. ಇದು 2030ವರೆಗೂ ಎಫ್ಸಿ ಇದೆ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಓಕೆ. 225 ಹೇಳ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 195 ಕೊಡ್ತೀನಿ ಸರ್. 1,95,000ಕ್ಕೆ ಡೀಸೆಲ್ ವೇರಿಯಂಟು. 1,27,000 ಓಡಿದೆ ಗಾಡಿ. 1,77,000. 27,000 27,000 ಏನು ರೆಕಾರ್ಡ್ ಸಿಗುತ್ತೆ ಸರ್? ಸರ್ ಇಲ್ಲ, ಚೆಕ್ ಮಾಡ್ಕೊಂಡು ಬರೋಕೆ. ಗಾಡಿ ಚೆನ್ನಾಗಿದೆ. 580 ಸರ್. ಬ್ರೇಸಾ ಹೇಳಿ. 2016 ಮಾಡಲು. ಓಕೆ. ಸೆಕೆಂಡ್ ಓನರು. ಸರ್ ಓಡಿರೋದು ಜಿನ್ನೇನ್ ಇದೆ. 85,000 ಜಿನ್ನೇನ್ ಓಡಿದೆ. VDI ಗಾಡಿ. ಓಕೆ. ಡೀಸೆಲ್ ವೇರಿಯಂಟು ನಿಮಗೆ ಮ್ಯಾಗ್ವಿಲ್ ಮ್ಯಾಗ್ವಿಲ್ ಹಾಕಿದ್ದಾರೆ. 60% ಟೈರ್ಸ್ ಇದೆ. ಇಂಟೀರಿಯರ್ ಹೋಗೋದ್ರೆ ವೆಲ್ ಮೇಂಟೆಡ್ ಆಗಿರೋದು. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ರೇರ್ ಸೈಡ್ ಕೂಡ ಚೆನ್ನಾಗಿದೆ. ಇಂಟೀರಿಯರ್ ವೆಲ್ ಮೇಂಟೆಡ್ ಆಗಿರೋದು. ಪ್ರೈಸ್ ಅಂತ ಹೋಗೋದ್ರೆ ಸರ್ 2016 ಮಾಡಲು ಸೆಕೆಂಡ್ ಓನರು ಡೀಸೆಲ್ ವೇರಿಯಂಟ್ಗೆ ಪ್ರೈಸು 580 ಹೇಳ್ತೀನಿ ಸರ್. ಇನ್ನೊಂದು ಪ್ರೈಸು ಸರ್ ಏನು ಮಾಡೋಣ ಸರ್ ಹೇಳಿ? ಸರ್ ಹೇಳಿ ಸರ್. ಬೆಸ್ಟ್ ಪ್ರೈಸ್ 560 ಕೊಡೋಣ ಸರ್. 5,60,000 ಬಂದರೆ ನೆಗೋಷಿಯೇಟ್ ಮಾಡ್ತೀರಾ ಸರ್? ಮಾಡೋಣ ಸರ್. 5,60,000ಕ್ಕೆ 5 ಲಕ್ಷ ಲೋನ್ ಮಾಡಿಸ್ಕೊಡೋಣ. ಒಂದು 60,000 ಡೌನ್ ಪೇಮೆಂಟ್. ಇನ್ನೂ ಕಮ್ಮಿ ಆದರೂ ಬನ್ನಿ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. 2016 ಮಾಡಲು ಬ್ರೀಸಾ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ ಸರ್. MG Hector
7 ಸೀಟರ್ ಗಾಡಿ ಇದು. ಟಾಪ್ ಎಂಡ್ ಅಲ್ವಾ ಸರ್? ಟಾಪ್ ಎಂಡ್ ಸನ್ರೂಫ್ ಬರುತ್ತೆ, ಪೆನೋರಮಿಕ್ ಸನ್ರೂಫ್ ಬರುತ್ತೆ, ಬಟನ್ ಸ್ಟಾರ್ಟ್ ಇದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಡ್ರಿವನ್ ಆಗಿರೋ ಸರ್? 1.5 ಲಕ್ಷ ಓಡಿದೆ ಸರ್. 1,50,000 ಓಡಿರೋದು. ನಿಮಗೆ ಎಲ್ಲಾನು ಫೀಚರ್ಸ್ ಆಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ರೇರ್ ಸೈಡು ಚೆನ್ನಾಗಿದೆ, ಇಂಟೀರಿಯರು ಚೆನ್ನಾಗಿದೆ, ಪ್ಯಾನಲ್ ಸನ್ರೂಫ್ ಕೂಡ ಆಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು. 1,50,000 ಓಡಿರೋ ವೆಹಿಕಲ್, ಶೋರೂಮ್ ರೆಕಾರ್ಡು, MG Hector 7 ಸೀಟರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? 13.25 ಹಾಕಿದೆ ಮಾರ್ಕೆಟು. ಗಾಡಿ ತುಂಬಾ ಚೆನ್ನಾಗಿದೆ. ನಿಮ್ಮ ಕಡೆಯಿಂದ ಬಂದ್ರೆ 12,60,000 ಕೊಡ್ತೀನಿ ಸರ್. ಸರ್ ಲೋನು 11.5 ಲಕ್ಷ ಮಾಡ್ಬೋದು ಸರ್. ಓಕೆ, ಮರಕೆಲ್ಲ ಎದುರುಗಡೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 12 ಲಕ್ಷ ಲೋನ್ ಮಾಡೋಣ. ವೋಲ್ಕ್ಸ್ವ್ಯಾಗನ್ ಬ್ರ್ಯಾಂಡ್ ಅಲ್ಲಿ ನಿಮಗೆ ವೆಂಟೋ ಬೇಕಂದ್ರೆ ವೆಂಟೋ ಕೂಡ ಇದೆ, ವ್ಯಾಮಿಯೋ ಬೇಕಂದ್ರೆ ಆಮಿಯೋ ಕೂಡ ಇದೆ. ಫಸ್ಟ್ ವೆಹಿಕಲ್ ಆಮಿಯೋ ಅಂತ ಹೋಗೋಣ ಸರ್, ಹೇಳಿ ಸರ್ ಡೀಟೇಲ್. 2017 ಸಿಂಗಲ್ ಓನರ್ ಆಗಿದೆ. ಓಕೆ, 43,000 ಜಿನ್ನೇನು. 43,000 ಸಿಂಗಲ್ ಓನರು. ಓಕೆ, ನಿಮಗೆ ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಇದಾಕಿದ್ದಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮು, ಫ್ಯಾಬ್ರಿಕ್ ಬರುತ್ತೆ, ನೋಡ್ಬೋದು ಯಾವ ಥರ ಬರುತ್ತೆ. ಸರ್ ಪ್ರೈಸಿಂಗ್ ಏನಾದರೂ ಹೇಳ್ತೀರಾ ಸರ್ ಸಿಂಗಲ್ ಓನರ್ ಗಾಡಿಗೆ? ಡೀಸೆಲ್ ವೇರಿಯಂಟಾ? ಡೀಸೆಲ್ ವೇರಿಯಂಟ್ ಟ್ರೆಂಡ್ ಲೈನ್ ಸರ್ ಗಾಡಿ. ಓಕೆ, ಪ್ರೈಸ್ 45,000 ಜಿನ್ನೇನು ಓಡಿರೋದು. ಪ್ರೈಸ್ ಬಂದ್ಬಿಟ್ಟು 4,65,000 ಹೇಳ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಫೈನಲ್ ಟು ಫೈನಲ್ 4,35,000 ಕೊಡ್ತೀನಿ. 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 4 ಲಕ್ಷ ಲೋನ್ ಆಗುತ್ತೆ. ಕೇವಲ 35,000 ಡೌನ್ ಪೇಮೆಂಟ್ ಇದ್ರೆ ಎದುರುಗಡೆ ಬರಕ್ಕೆ ಸರ್ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ. ನಿಮ್ಮ ಚಾನಲ್ ಕಡೆಯಿಂದ ಬಂದಿರ್ತಾರೆ. ಡೀಸೆಲ್ ವೇರಿಯಂಟ್ ಆಮಿಯೋ. ಹೌದು. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ? ಸರ್ ವೆಂಟೋ ಇದೆ, ಹೇಳಿ. 11 4th ಓನರು. ಗಾಡಿ ಚೆನ್ನಾಗಿದೆ. ವೇರಿಯಂಟ್ ಇದು ಟಾಪ್ ಎಂಡ್ ಬರುತ್ತೆ ಸರ್, ಪೆಟ್ರೋಲು. ಓಕೆ, ಹೈಲೈನ್ ಬರುತ್ತೆ, ನೋಡ್ಬೋದು. ಇಂಟೀರಿಯರ್, AC, ಪವರ್ ಶೇರಿಂಗ್ ಎಲ್ಲಾನು ಫೀಚರ್ಸ್ ಆಗುತ್ತೆ. ಆಫ್ಟರ್ ಮಾರ್ಕೆಟ್ ಅಡಿಷನಲ್ ಲೆದರ್ ಪಾಲ್ಸರಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಕಂಪ್ನಿಯಿಂದನೇ ಬಂದಿರೋದು ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರಿ ಬಿಟ್ಟು. ಯಾರು ಹೈಲೈನ್ ಡೀಸೆಲ್ ಅಲ್ವಾ ಸರ್ ಇದು? ಸರ್ ಇದು ಪೆಟ್ರೋಲು. ಪೆಟ್ರೋಲ್ ವೇರಿಯಂಟು ಹೈಲೈನು. ಹೇಳಿ ಸರ್ ಪ್ರೈಸಿಂಗು. ಸರ್ ಇದು ಬಂದ್ಬಿಟ್ಟು 2,20,000 ಕೊಡೋಣ ಸರ್. 2,20,000ಕ್ಕೆ. ಹಾಂ ಸರ್. ಇನ್ನೊಂದು ಟಾಟಾ ಮಾನ್ಸ 15 ಮಾಡಲು ಸಿಂಗಲ್ ಓನರು. ಓಕೆ, ಗಾಡಿ ತುಂಬ ಚೆನ್ನಾಗಿದೆ ಸರ್. ಡೀಸೆಲ್ ಅಲ್ವಾ ಸರ್? ಡೀಸೆಲ್ ಸರ್. ಆಫ್ಟರ್ ಕಂಪ್ನಿಯಿಂದನೇ ಟೈರ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಸರ್. ಇದನ್ನ ನೋಡ್ಬೋದು. ಟೈರ್ ಕಂಡೀಷನ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಇಂಟೀರಿಯರ್ ಹೋಗೋದ್ರೆ ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರಿ ಕೂಡ ಹಾಕಿದ್ದಾರೆ. ಡೀಸೆಲ್ ವೇರಿಯಂಟು ಯಾರು ಹುಡುಕ್ತಿರೋರಿಗೆ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ರೇರ್ ಸೈಡ್ ನಿಮಗೆ ತೋರಿಸಿದ್ರೆ ಚೆನ್ನಾಗಿದೆ. ಯಾರು ಮೈಲೇಜ್ ಚೆನ್ನಾಗಿ ಬೇಕು, ಗಾಡಿ ಟಾಟಾ ಬ್ರ್ಯಾಂಡಲ್ಲೇ ಬೇಕು ಅನ್ನೋರಿಗೆ ಡಿಕ್ಕಿ ಗಾಡಿ ಬರುತ್ತೆ. ಸರ್ ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಪ್ರೈಸಿಂಗು 2,60,000 ಹೇಳ್ತಾ ಇದ್ದು. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 2,25,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,25,000. 2 ಲಕ್ಷ ಲೋನ್ ಮಾಡ್ಕೊಡೋದು. ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಆಗುತ್ತೆ ಸರ್. ಓಕೆ, ಆ್ಯಂಡ್ 25,000 ಡೌನ್ ಪೇಮೆಂಟ್ ಇದ್ರೆ ಸಾಕು. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಅದರಲ್ಲೂ. ಆಗುತ್ತಾ ಸರ್? ಮಾಡೋದು ಬರೋಕೆ ಸರ್. ಖಂಡಿತ. ತುಂಬ ಕೇಳಬೇಡಿ, ತುಂಬ ಬಾರ್ಗಿಂಗ್ ಮಾಡಬೇಡಿ, ಮಾಡೋಣ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ದೀರಾ ಸರ್? ಇದು ಯಾವುದು ಸರ್? ಇದು ವರ್ಣ. ಇದು ಅಷ್ಟೇ 17 ಸಿಂಗಲ್ ಓನರು. 2017 ಮಾಡಲು ಸಿಂಗಲ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟು. ಟಾಪ್ ಎಂಡಾ ಸರ್ ಇದು? ಟಾಪ್ ಎಂಡ್ Okay, ಫುಲ್ ಟಾಪ್ ಎಂಡ್. ಬಟನ್ ಸ್ಟಾರ್ಟ್ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಸಿಸ್ಟಮ್ ಹಾಕಿದ್ದಾರೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಯಮ್, ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ಸು, ಬ್ಯಾಕ್ ವೈಫರ್, ಡಿಫಾಗರು, ಏರ್ ಬ್ಯಾಗ್ ಸಮೇತ ಬರುತ್ತೆ. ಯಾರು ವರ್ಣ ಬೇಕು ಅಂದರೆ ಟಾಪ್ ಎಂಡು, SX, ಡಾಕ್ಟರ್ ಯೂಸ್ಡ್ ವೆಹಿಕಲ್ಲು, ಆ್ಯಂಡ್ K22 ಬೆಳಗಾವಿ ಪಾಸಿಂಗು. ಸರ್ ಪ್ರೈಸಿಂಗ್ ಅಂತ? ಸರ್ 6 ಲಕ್ಷ ಹೇಳ್ತೇನೆ. ಒಂದು 580 ಕೊಡೋಣ ಸರ್. ಲೋನ್ ಅಂತ ಹೋಗೋದಾರ ಸರ್? ಒಂದು 5 ಲಕ್ಷ ಆಗುತ್ತಾ? ಇದು ಪ್ರೊಫೈಲ್ ಚೆನ್ನಾಗಿದ್ರೆ 5.5-6 ಲಕ್ಷದವರೆಗೂ ಮಾಡ್ಬೋದು ಸರ್. 0 ಡೌನ್ ಪೇಮೆಂಟಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ದಾಟ್ಸನ್ನ? ಸರ್ ಇಲ್ಲ, ಇದು ಎಕ್ಸೆಂಟು. ಓಕೆ, ಎಕ್ಸೆಂಟು. ಮುಂದೆ ಎಕ್ಸೆಂಟು 15 ಸಿಂಗಲ್ ಓನರು. ಇದು SX ಪೆಟ್ರೋಲು, ಟಾಪ್ ಎಂಡ್ ಇದೆ. ಓಕೆ, ಓಡಿರೋದು ಸರ್? ಓಡಿರೋದು ನೋಡಬೇಕು ಸರ್, ಚೆಕ್ ಮಾಡಬೇಕು. ಬನ್ನಿ ವಿಸಿಟ್ ಆಗಿ. ಇರಲ್ಲ. ಇಂಟೀರಿಯರ್ ಒಂದು 80 ಚಿಲ್ಲರೆ ಓಡಿರ್ಬೋದು ಸರ್. 70 ಚಿಲ್ಲರೆ ಓಡಿದೆ. ಇಂಟೀರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಟಾಪ್ ಆ್ಯಂಡ್ ಎಕ್ಸೆಂಟ್ ಹುಡುಕ್ತಿರೋರಿಗೆ ಮ್ಯಾಗ್ ಬಿಲ್ ಎಲ್ಲ ಬರುತ್ತೆ. ಸರ್ ಪ್ರೈಸಿಂಗು? ಸರ್ ಪ್ರೈಸಿಂಗು 385 ಹೇಳ್ತೀನಿ. 360 ಕೊಡ್ತೀನಿ ಸರ್ ಫೈನಲ್. 3,60,000. ಸರ್ 3 ಲಕ್ಷ ಲೋನ್ ಮಾಡೋಣ ಸರ್. 3 ಲಕ್ಷ ಪ್ರೊಫೈಲ್ ಚೆನ್ನಾಗಿ 3.5ವರೆಗೂ ಲೋನ್ ಮಾಡೋಣ. ಆ ಕಡೆ ಗಾಡಿಗಳು ಸರ್? ಅದು ಅಡ್ವಾನ್ಸ್ ಆಗಿದೆ ಬಿಡಿ. ಮಾರುತಿ SX4 2008 ಸೆಕೆಂಡ್ ಓನರು. ಎಲ್ಲ ರನ್ನಿಂಗ್ ಗಾಡಿ. ಓಕೆ, ಟಾಪ್ ಆ್ಯಂಡ್ ಪೆಟ್ರೋಲ್ ಆಗಿರುತ್ತೆ. ಫೀಚರ್ಸ್ ಅಲ್ಲಿ ನೋಡ್ಬೋದು. ನಿಮಗೆ ಎಲ್ಲಾನು ಫೀಚರ್ಸ್ ಆಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಪೆಟ್ರೋಲಲ್ಲಿ ಯಾರು ಹುಡುಕ್ತಿರೋರಿಗೆ ಮಾರುತಿ ಬ್ರ್ಯಾಂಡಲ್ಲೇ SX4 ಬೇಕು ಅನ್ನೋರಿಗೆ ಪ್ರೈಸಿಂಗ್ ಅಂತ ಹೋಗೋದ್ರೆ ಸರ್ ಎಷ್ಟು? ಸರ್ 1,55,000. 1,55,000. 1.5 ಕೊಡೋದು ಬರೋಕೆ ಸರ್. ಎದುರುಗಡೆ ಬರೋಕೆ 1.5 ಕೊಡೋದು. 1,50,000ಕ್ಕೆ ZX5 ಪೆಟ್ರೋಲ್ ವೇರಿಯಂಟು SX4 ಸಿಗ್ತಿರೋದು. ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಬನ್ನಿ JRS ಕಾರ್ಸ್ಗೆ. ಸರ್ ಸ್ಕೋಡಾ ಫ್ಯಾಬಿಯಾ 2012 ಡೀಸೆಲ್ ಗಾಡಿ ಆಗಿದೆ ಸರ್. ಡೀಸೆಲ್. ಓಕೆ, ಟೈರ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಎಲ್ಲ ಇಂಟೀರಿಯರ್ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಯಾರೋ ಹೇಳಿದ್ರು ಸರ್ ಇಂಟೀರಿಯರ್ ತೋರಿಸೋದಿಲ್ಲ ಅಂತ. ಈ ಸರ್ತಿ ತೋರಿಸ್ತಿದ್ದೀನಿ. ಬೈಯಕ್ಕೆ ಹೋಗಬೇಡಿ, ಮತ್ತೆ ಲೆಂತ್ ಆಗುತ್ತೆ ವಿಡಿಯೋ. ಸ್ಕಿಪ್ ಮಾಡೋಕೆ ಹೋಗಬೇಡಿ. ಲೈಕ್ ಒಂದು ಕಮೆಂಟ್ ಒಂದು ಮಾಡಿ. JRS ಕಾರ್ ಪ್ರೈಸಿಂಗು ಚೆನ್ನಾಗಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಪ್ರೈಸಿಂಗ್ ಯಾವ ಥರ ಇದೆ ಅಂತ ಕಮೆಂಟು ಹಾಕಿ. ಸರ್ ಮಾಡೆಲ್ ಹೇಳಿದ್ರಾ ಸರ್? ಹಾಂ ಸರ್, 2012 ಡೀಸೆಲ್ 3rd ಓನರ್ ಆಗಿದೆ ಸರ್. ಪ್ರೈಸ್ 2,10,000 ಹೇಳ್ತೇನೆ.
ಫೈನಲ್ ಟು ಫೈನಲ್ 190 ಕೊಡ್ತೀನಿ ಸರ್. ತುಂಬಾ ಬಾರ್ಗಿಂಗ್ ಮಾಡಬೇಡಿ, ಬಂದು ದಯವಿಟ್ಟು. ಓಕೆ, ನಾವು ಯಾಕಂದ್ರೆ ತುಂಬಾ ಲೋ ಮಾರ್ಜಿನ್ ಅಲ್ಲಿ ಮಾಡ್ತಾ ಇರೋದು ಗಾಡಿನ. 1,90,000 ಡೀಸೆಲ್ variant ಸ್ಕೋಡಾ ಫ್ಯಾಬಿಯಾ ಸಿಗ್ತಿರೋದು. ನೆಕ್ಸ್ಟ್ ವೆಹಿಕಲ್ ಸರ್ ಮೈಲೇಜ್ಗೆ ಸಖತ್ತಾಗಿ ಬರುತ್ತೆ, ಡಿಕ್ಕಿ ಸ್ಪೇಸು ಚೆನ್ನಾಗಿದೆ ಸರ್. ಅದು ಡೀಸೆಲ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಅಲ್ಲ ಸರ್? ಸ್ಟಾರ್ಟ್ ಟಾಪ್ ಎಂಡ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓನರ್ ಸರ್ ಸರ್ ಸಿಂಗಲ್ ಓನರ್, 14 ಸಿಂಗಲ್ ಓನರ್. ಸಿಂಗಲ್ ಓನರ್ ರಿಸರ್ವ್ ಸಮೇತ ಪ್ರೈಸಲ್ಲಿ ಕೊಡಲ್ಲ ಸರ್. ಆ ಪ್ರೈಸಲ್ಲಿ ಆ ಪ್ರೈಸಲ್ಲಿ ಗಾಡಿ ಕೊಡ್ತಾ ಇದೆ. ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಆಗಿರೋದು ಎಲ್ಲಾನು ಫೀಚರ್ಸ್ ಆಡ್ ಆಗುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ಚೆನ್ನಾಗಿದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ರೈಟ್ ರೌಂಡ್ ತೋರಿಸ್ತೀನಿ, ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟು, ಮೈಲೇಜ್ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದೆ. 81,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. 81,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. ಪ್ರೈಸ್ ಏನ್ ಹೇಳ್ತೀರಾ ಸರ್? ಗಾಡಿ ನಂಬರ್ ಚೆಕ್ ಮಾಡ್ಕೊಂಡ್ ಬರ್ಲಿ, ಏನು ತೊಂದರೆ ಇಲ್ಲ ಸರ್. ಪ್ರೈಸ್ 3,65,000, ಫೈನಲ್ 3.5 ಲಕ್ಷ ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 3.5 ಲೋನ್ ಮಾಡ್ಕೊಡ್ತೀನಿ. 3,50,000. ಹಾಂ, ಪ್ರೊಫೈಲ್ ಸೂಪರ್ ಆಗುತ್ತೆ ಅಂದ್ರೆ 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಸ್ವಲ್ಪ ಸಿಬಿಲ್ ಕಮ್ಮಿ ಆದ್ರೂ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ.